ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಸಂಧ್ಯಾ ಅಪ್ಪಚ್ಚು, ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್, ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ. ಸೊ ಇವತ್ತಿನ ಮಾತುಕತೆಯಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಮ್ಯುನೋಥೆರಪಿ ಇಲ್ಲ ಟಾರ್ಗೆಟೆಡ್ ಥೆರಪಿ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಇವಾಗ ಈ ಇಮ್ಯುನೋಥೆರಪಿ ಅನ್ನೋದು ಎಲ್ಲರೂ ಕೇಳಿರುವಂಥದ್ದು. ಹಲವಾರು ಪೇಷಂಟ್ಸ್ಗಳು ಬಂದು ಕೇಳ್ಕೊಂಡು ಹೋಗ್ತಾರೆ, ನನ್ನ ಕಾಯಿಲೆಗೆ ಈ ಥರ ಇಮ್ಯುನೋಥೆರಪಿ ವರ್ಕ್ ಆಗುತ್ತಾ ಅಂತ ಹೇಳಿ, ಟಾರ್ಗೆಟೆಡ್ ಥೆರಪಿ ಅಂತ ಇದೆಯಾ ಅಂತ ಹೇಳಿ. ಸೊ ಇದೇನು, ವಾಟ್ ಇಸ್ ದಿಸ್ ಇಮ್ಯುನೋಥೆರಪಿ ಆರ್ ಟಾರ್ಗೆಟೆಡ್ ಥೆರಪಿ? ನಾವು ಇಲ್ಲಿ ತನಕ ಕ್ಯಾನ್ಸರ್ಗಿರೋ ಚಿಕಿತ್ಸೆಗಳಲ್ಲಿ ಒಂದು ಕೀಮೋಥೆರಪಿ ಬಗ್ಗೆ ಕೇಳಿದ್ದೀವಿ, ಇನ್ನೊಂದು ಹಾರ್ಮೋನಲ್ ಥೆರಪಿ ಬಗ್ಗೆ ಕೇಳಿದ್ದೀವಿ, ಇನ್ನೊಂದು ಕ್ಷಕಿರಣ ಥೆರಪಿ ಇಲ್ಲ ರೇಡಿಯೇಷನ್ ಥೆರಪಿ ಬಗ್ಗೆ ಕೇಳಿದ್ದೀವಿ, ಆಪ್ರೇಷನ್ ಬಗ್ಗೆ ಕೇಳಿದ್ದೀವಿ. ಸೊ ಇದೆಲ್ಲ ಇವಾಗ ಹೊಸ ವಿಧಾನಗಳ ಟ್ರೀಟ್ಮೆಂಟ್ ಬಂದಿದೆ. ಸೊ ಇದು ಏನು ಮತ್ತು ಇದು ಯಾಕೆ ಬಂದಿದೆ, ಇದು ಇದು ಪೇಷಂಟ್ಸ್ಗಳಿಗೆ ಉಪಯೋಗ ಆಗುತ್ತೆ ಅನ್ನೋದು ನಾನು ಸ್ವಲ್ಪ ಡಿಸ್ಕಸ್ ಮಾಡಿ ನಿಮಗೆ ತಿಳಿಸ್ತೇನೆ. ಸೊ ಇವಾಗ ನಮ್ಮ ಬಾಡಿಯಲ್ಲಿ ಎಲ್ಲರಿಗೂ ಸಾಮಾನ್ಯವಾದವ್ರಿಗೂ ರೋಗ ನಿರೋಧಕ ಶಕ್ತಿ ಇರುತ್ತೆ, ಇಮ್ಯುನಿಟಿ ಅಂತ ಹೇಳ್ತೀವಿ. ಈ ಇಮ್ಯುನಿಟಿ ಪವರಿಂದಲೇ ನಮಗೆ ಇವಾಗ ಕಾಯಿಲೆಗಳು ಬರ್ದಂಗೆ ನಮ್ಮ ಬಾಡಿನೇ ಅದನ್ನು ಕಾಪಾಡುತ್ತೆ. ಸೊ ಇವಾಗ ಒಂದು ಸಣ್ಣ ಜ್ವರ ಬಂದರೂ, ಸಣ್ಣ ಶೀತ ಕೆಮ್ಮು ಬಂದರೂ ನಮ್ಮ ಬಾಡಿಗೆ ಆ ಶಕ್ತಿ ಇರುತ್ತೆ, ರೋಗ ನಿರೋಧಕ ಶಕ್ತಿ ಇರುತ್ತೆ. ಅದೇ ಥರ ಕ್ಯಾನ್ಸರಲ್ಲೂ ಕೂಡ. ಸೊ ಕ್ಯಾನ್ಸರ್ ಸೆಲ್ಸನ್ನು ಓಡಿಸುವಂಥ ನಿರೋಧಕ ಶಕ್ತಿ ನಮ್ಮ ಬಾಡಿಯಲ್ಲಿ ಇರುತ್ತೆ, ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಿ. ಸೊ ವೆನ್ ವಿ ಸೇ ಕ್ಯಾನ್ಸರ್ ಕಮ್ಸ್, ಒನ್ ಆಫ್ ದ ಥಿಯರೀಸ್, ಇದು ಏನಕ್ಕೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದ್ರೆ, ಇಟ್ ಈಸ್ ಬಿಕಾಸ್ ಆಫ್ ಅ ಫೇಲ್ಡ್ ಇಮ್ಯುನಿಟಿ ಆಫ್ ದ ಬಾಡಿ ಆರ್ ಫೇಲ್ಡ್ ಇಮ್ಯುನೋ ಸರ್ವೆಲೆನ್ಸ್ ಆಫ್ ದ ಬಾಡಿ. ಸೊ ಕ್ಯಾನ್ಸರ್ ಎಷ್ಟು ವಿಧವಾಗಿ ಅದು ಮಾರ್ಪಾಡಾಗಿದೆ ಅಂತ ಹೇಳಿದ್ರೆ, ನಮ್ಮ ಇಮ್ಯುನಿಟಿ ಯಾವ ಥರ ಅದನ್ನು ಹೊಡೆದೋಡಿಸುತ್ತೆ ಅಂತ ಅರ್ಥ ಮಾಡಿಕೊಂಡು ಅದನ್ನೇ ಅದು ಸ್ಟಾಪ್ ಮಾಡುವಂಥ ಕೆಪಾಸಿಟಿ ಇರುತ್ತೆ ಅದಕ್ಕೆ. ಸೊ ಆ ಥರದಲ್ಲಿ ಕ್ಯಾನ್ಸರ್ ಉಲ್ಬಣ ಆಗ್ತಾ ಹೋಗುತ್ತೆ ಬಾಡಿಯಲ್ಲಿ. ಸೊ ಈ ಥರ ನಮ್ಮ ಇಮ್ಯುನಿಟಿ ಯಾವಾಗ ಫೇಲಿಯರ್ ಆಗುತ್ತೆ ಆ ಥರ ಕ್ಯಾನ್ಸರ್ ಬರುತ್ತೆ ಅನ್ನೋದು ಒಂದು ಪಾರ್ಟ್. ದೇರ್ ಆರ್ ವೇರಿಯಸ್ ಅದರ್ ಥಿಯರೀಸ್ ಫಾರ್ ಕ್ಯಾನ್ಸರ್, ಸೊ ದಟ್ ವಿಲ್ ನಾಟ್ ಬಿ ಡಿಸ್ಕಸಿಂಗ್ ಹಿಯರ್. ಸೊ ವಿಲ್ ಡಿಸ್ಕಸ್ ಓನ್ಲಿ ಅಬೌಟ್ ದಿಸ್. ಸೊ ಈ ಥರ ಇಮ್ಯುನಿಟಿ ಫೇಲಿಯರ್ ಆಗಿ ಕ್ಯಾನ್ಸರ್ ಬರುತ್ತೆ ಅನ್ನೋದನ್ನು ಇದನ್ನು ನಮ್ಮ ಸೈಂಟಿಸ್ಟ್ ಆ ಕಾನ್ಸೆಪ್ಟನ್ನು ಉಪಯೋಗಿಸ್ಕೊಂಡು, ನಿಮಗೆ ಗೊತ್ತಿರ್ಬೋದು ನೊಬೆಲ್ ಪ್ರಶಸ್ತಿಯು ಈ ಇಮ್ಯುನೋಥೆರಪಿಗೆ ಬಂದಿದ್ದು. ಸೊ ದಟ್ ಈಸ್ ವೆನ್ ದಿಸ್ ಇಮ್ಯುನೋಥೆರಪಿ ವಾಸ್ ಡಯಾಗ್ನೋಸ್ ಆಸ್ ಒನ್ ಆಫ್ ದ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಫಾರ್ ಕ್ಯಾನ್ಸರ್. ಅದು ಎಷ್ಟು ಹೆಸರು ಫೇಮಸ್ ಆಯಿತು ಅಂತ ಹೇಳಿದ್ರೆ, ಎಲ್ಲ ಕಾಯಿಲೆಗಳಿಗೂ ಇದೊಂಥರ ಕೊನೆಯ ಅಸ್ತ್ರ ಅನ್ನೋ ಥರ ಬಂತು. ಬಟ್ ನೋ, ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ಅದಕ್ಕೂ ಕೆಲವೊಂದು ಕಾಯಿಲೆಗಳಿಗೆ, ಕೆಲವೊಂದು ಪೇಷಂಟ್ಸ್ಗಳಿಗೆ ಅಷ್ಟೇ, ಕೆಲವೊಂದು ಸ್ಟೇಜ್ಗಳಲ್ಲಷ್ಟೇ ಅದನ್ನ ಉಪಯೋಗಿಸ್ಬೋದು. ಓಕೆ. ಸೊ ಇಮ್ಯುನೋಥೆರಪಿ ಅನ್ನೋದು ಒಂದು ಔಷಧಿ. ಸೊ ನಾವು ರೆಗ್ಯುಲರ್ ಆಗಿ ಯಾವ ಥರ ನಿಮಗೆ ಕ್ಯಾನ್ಸರ್ ಕೀಮೋಥೆರಪಿ ಔಷಧಿಗಳನ್ನು ಕೊಡ್ತೀವಿ, ಅದೇ ಥರ ಡ್ರಿಪ್ಸಲ್ಲಿ ಕೊಡ್ತೀವಿ. ಅದಕ್ಕೇನು ಸಪ್ರೇಟ್ ರೂಮ್ ಆಗಲಿ, ಚೇಂಬರ್ ಆಗಲಿ ಆ ಥರ ಏನೂ ಇಲ್ಲ. ಔಷಧಿಗಳು ಸದ್ಯಕ್ಕಂತೂ ಇವಾಗ ಇಮ್ಯುನೋಥೆರಪಿ ಔಷಧಿಗಳೆಲ್ಲ ವಿದೇಶದಲ್ಲಿ ಇದು ಪ್ರೊಡಕ್ಷನ್ ಆಗಿರೋದು, ಇಂಡಿಯಾದಲ್ಲಿ ಇನ್ನೂ ಆ ಥರ ಪ್ರೊಡಕ್ಷನ್ ಶುರು ಆಗಿಲ್ಲ. ಸೊ ಇದೆಲ್ಲ ಅವೈಲೇಬಲ್ ಇದೆ. ಇಟ್ ಇಸ್ ನಾಟ್ ದಟ್ ನಮ್ಮಲ್ಲಿ ಅವೈಲೇಬಲ್ ಇಲ್ಲ, ಅಲ್ಲಿನ ಇಂಪೋರ್ಟ್ ಮಾಡಿಸ್ಕೋಬೇಕು ಅಂತೇನಿಲ್ಲ. ಇಟ್ ಈಸ್ ರೆಡಿಲಿ ಅವೈಲೇಬಲ್. ಸೊ ಇವಾಗ ಕ್ಯಾನ್ಸರಲ್ಲಿ ಇನ್ನೊಂದು, ಈ ಇಮ್ಯುನೋಥೆರಪಿ ಇಸ್ ಒನ್ ಆಫ್ ದ ಟಾರ್ಗೆಟೆಡ್ ಥೆರಪೀಸ್. ಟಾರ್ಗೆಟೆಡ್ ಥೆರಪೀಸ್ ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಕಾಮನ್ ನೇಮ್. ಅದರಲ್ಲಿ ಒಂದು ಬರೋದು ಇಮ್ಯುನೋಥೆರಪಿ. ಇವಾಗ ಏನು ಅಂತಂದರೆ, ವಾಟ್ ಇಸ್ ದಿಸ್ ಕೈಂಡ್ ಆಫ್ ಟಾರ್ಗೆಟೆಡ್ ಥೆರಪಿ ನಾವು ಮಾತಾಡೋದು ಅಂತ ಹೇಳಿದ್ರೆ, ಇವಾಗ ಇದು ಲಾಕ್ ಆ್ಯಂಡ್ ಕೀ ಮೆಕ್ಯಾನಿಸಮ್. ಇವಾಗ ಇದು ಬೀಗ ಮತ್ತು ಕೀಲಿ ಥರ. ಇವಾಗ ಯಾವ ಥರ ಬೀಗ ಮತ್ತು ಬೀಗ ಇತ್ತು, ಕೀಲಿ ಇದ್ದರೆ ಅದನ್ನ ನಾವು ಓಪನ್ ಮಾಡ್ಬೋದು. ಅದೇ ಥರ ಕೆಲವೊಂದು ಅಂಶಗಳು ಅವ್ರ ಕೆಲವೊಂದು ಟಾರ್ಗೆಟ್ಸು ಕ್ಯಾನ್ಸರ್ ಸೆಲ್ಸಲ್ಲಿ ಇರುತ್ತೆ. ಆ ಲಾಕನ್ನು ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಆ್ಯಂಟಿ ಟಾರ್ಗೆಟ್ ಥೆರಪಿ ಅಂತ ಕೀ ಯೂಸ್ ಮಾಡಿದರೆ ನಾವು ಕ್ಯಾನ್ಸರ್ ಸೆಲ್ಸು ಮಲ್ಟಿಪ್ಲೈ ಆಗೋದನ್ನು ಸ್ಟಾಪ್ ಮಾಡ್ಬೋದು. ಸೊ ದಿಸ್ ಇಸ್ ಅ ಟಾರ್ಗೆಟ್ ಥೆರಪಿ. ಸೊ ದರ್ ಇಸ್ ಅ ಟಾರ್ಗೆಟ್ ಆನ್ ದ ಕ್ಯಾನ್ಸರ್ ಸೆಲ್ಸ್. ವಿ ಡೆವಲಪ್ ಆ್ಯಂಟಿ ಟಾರ್ಗೆಟ್ ಥೆರಪಿ ಆ್ಯಂಡ್ ಗಿವ್ ಇಟ್ ಟು ದ ಪೇಷಂಟ್, ಆ್ಯಂಡ್ ದಟ್ ವೆನ್ ಇಟ್ ವರ್ಕ್ಸ್ ದ ಕ್ಯಾನ್ಸರ್ ಸ್ಟಾಪ್ಸ್ ಮಲ್ಟಿಪ್ಲೈಯಿಂಗ್. ಆಯಿತಾ? ಸೊ ಅದಕ್ಕೆ ಫಸ್ಟ್ ನಾವು ಟಾರ್ಗೆಟನ್ನು ಐಡೆಂಟಿಫೈ ಮಾಡಬೇಕು. ಇವಾಗ ಈ ಇಮ್ಯುನೋಥೆರಪಿ ಆಗಲಿ, ಯಾವುದೇ ಟಾರ್ಗೆಟ್ ಥೆರಪಿ ಆಗಲಿ, ಆ ಥರ ನಾನು ಹೇಳಿದೆ, ಎಲ್ಲರಿಗೂ ಕೊಡಲಿಕ್ಕಾಗಲ್ಲ, ಎಲ್ಲರಿಗೂ ಉಪಯೋಗ ಆಗೋಂಥದ್ದಲ್ಲ ಇದು. ಸೊ ನಾವು ಅದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಹೇಗೆ ಐಡೆಂಟಿಫೈ ಮಾಡೋದು? ಇದು ನಾವು ಟ್ಯೂಮರಲ್ನ ಏನು ಬಯಾಪ್ಸಿ ಥರ ಡಯಾಗ್ನೋಸ್ಟಿಕ್ ಟೈಮಲ್ಲಿ ಇದು ಕ್ಯಾನ್ಸರಾ ಅಲ್ವಾ ಅಂತ ಹೇಳಿ ನಾವೇನು ಟ್ಯೂಮರ್ ಟಿಶ್ಯೂನ ಸ್ಯಾಂಪಲ್ ಮಾಡ್ತೀವಿ, ಅದೇ ಸ್ಯಾಂಪಲಲ್ಲಿ ಈ ಥರ ಇಮ್ಯುನೋಥೆರಪಿ ಇಲ್ಲ ಟಾರ್ಗೆಟೆಡ್ ಥೆರಪಿ ವರ್ಕ್ ಆಗುತ್ತಾ ಅಂತೇಳಿ ಟೆಸ್ಟ್ ಮಾಡೋಂಥ ವಿಧಾನಗಳು ಬಂದಿದೆ. ಇದೆಲ್ಲ ತುಂಬ ಅಡ್ವಾನ್ಸ್ ಟೆಕ್ನಿಕ್ಸು, NGS ಅಂತ ಹೇಳ್ತೀವಿ, ನೆಕ್ಸ್ಟ್ ಜನರೇಷನ್ ಸೀಕ್ವೆನ್ಸ್ ಅಂತ ಹೇಳಿ ಈ ಥರ ಟೆಸ್ಟ್ ಮಾಡಿ ಟ್ಯೂಮರಲ್ಲಿ ನಾವು ಇದು ಕಂಡುಹಿಡಿತೀವಿ ಏನಾದರೂ ಟಾರ್ಗೆಟ್ಸ್ ಇದೆಯಾ ಇಲ್ಲ. ಇಮ್ಯುನೋ ಹಿಸ್ಟೋಕೆಮಿಸ್ಟ್ರಿ ಅಂತ ಹೇಳಿ ಒಂದು ಪಥಲಾಜಿಕಲ್ ಟೆಸ್ಟ್, ನಮ್ಮ ಪಥಾಲಜಿಸ್ಟ್ ಅದನ್ನ ಮಾಡ್ತಾರೆ. ಅದರಲ್ಲಿ ಆ ಮಾರ್ಕರ್ ಇದೆಯಾ, ಟಾರ್ಗೆಟ್ ಇದೆಯಾ ಕ್ಯಾನ್ಸರ್ ಸೆಲ್ಸ್ ಅಂತ ಹೇಳಿ ಕಂಡುಹಿಡಿತೀವಿ. ಇವಾಗ ಏನು ಮಾಡುತ್ತೆ ಇಮ್ಯುನೋಥೆರಪಿಯಲ್ಲಿ ಆ್ಯಕ್ಚುಲಿ ಅಂತ ಹೇಳಿದ್ರೆ, ಇವಾಗ ಈ ಕ್ಯಾನ್ಸರ್ ಸೆಲ್ಸಲ್ಲಿ ಅದೊಂದು ಆ್ಯಂಟಿಜನ್ ಅಂತ ಹೇಳಿದ್ರೆ ಒಂದು ಕೆಮಿಕಲ್ ಇರುತ್ತೆ. ಆ ಕೆಮಿಕಲ್ ಹೋಗಿ ನಮ್ಮ ಇಮ್ಯುನಿಟಿ ಸೆಲ್ಸ್ ಅಂತ ಹೇಳಿದ್ರೆ ಯೂಶಲಿ ಕ್ಯಾನ್ಸರ್ಗೆ ಇಮ್ಯುನಿಟಿ ಕೊಡೋದು T ಸೆಲ್ಸ್ ಅಂತ ಹೇಳಿ ನಮ್ಮ ಬಾಡಿಯಲ್ಲಿ. ಸೊ ಈ T ಸೆಲ್ಸನ್ನು ಹೋಗ್ಬಿಟ್ಟು ಅದು ಕೆಲಸ ಮಾಡದಿರೋ ಥರ ಸ್ಟಾಪ್ ಮಾಡುತ್ತೆ. ಸೊ ಈ T ಸೆಲ್ಸ್ ಕ್ಯಾನ್ಸರ್ ಸೆಲ್ಸ್ನ ಕ್ಯಾನ್ಸರ್ ಸೆಲ್ಸ್ ಅಂತಲೇ ರೆಕಗ್ನೈಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆ ಥರ ಕ್ಯಾನ್ಸರ್ ಸೆಲ್ಸ್
ಮಾರ್ಪಾಡಾಗ್ಬಿಟ್ಟಿರುತ್ತೆ. ಸೊ ಆ ಥರದ್ದಾಗಿ ಅದು ನಮ್ಮ ಬಾಡಿಗೆ ಈ ಕ್ಯಾನ್ಸರ್ ನಿರೋಧಕ ಶಕ್ತಿ ಇಲ್ಲದೆ ಈ ಕ್ಯಾನ್ಸರ್ ಸೆಲ್ಸ್ ಉಲ್ಬಣ ಆಗೋದು. ಸೊ ಇವಾಗ ನಾವು ಈ ಟಾರ್ಗೆಟನ್ನು ಇದು ಕ್ಯಾನ್ಸರ್ ಸೆಲ್ಸಲ್ಲಿ ಐಡೆಂಟಿಫೈ ಮಾಡಿ ಅದಕ್ಕೆ ನಾವು ಆ್ಯಂಟಿ ಟಾರ್ಗೆಟ್ ಥರ ಇಮ್ಯುನೊಥೆರಪಿ ಔಷಧಿಗಳನ್ನು ಕೊಟ್ಟರೆ ಸೊ ಇದು ಹೋಗ್ಬಿಟ್ಟು ಕ್ಯಾನ್ಸರ್ ಸೆಲ್ಸ್ ಮೇಲಿರೋ ಆ ಟಾರ್ಗೆಟನ್ನು ಮುಚ್ಚಿಬಿಡುತ್ತೆ ಅಂತ ಹೇಳಿದ್ರೆ ಅದನ್ನ ಮಾಸ್ಕ್ ಮಾಡಿಬಿಡುತ್ತೆ. ಆವಾಗ ಈ ಕ್ಯಾನ್ಸರ್ ಸೆಲ್ಸ್ ಹೋಗ್ಬಿಟ್ಟು ನಮ್ಮ ಇಮ್ಯುನಿಟಿ ಸೆಲ್ಸ್ ಜೊತೆ ಇಂಟರಾಕ್ಷನ್ ಆಗಲಿಕ್ಕೆ ಚಾನ್ಸಸ್ ಇರಲ್ಲ. ಸೊ ನಮ್ಮ ಇಮ್ಯುನಿಟಿ ಸೆಲ್ಸ್ ಫ್ರೀ ಆಗಿರುತ್ತೆ. ದಟ್ ವಿಲ್ ಐಡೆಂಟಿಫೈ ದ ಕ್ಯಾನ್ಸರ್ ಸೆಲ್ಸ್, ದೆನ್ ಇಟ್ ವಿಲ್ ಮೌಂಟ್ ಅ ಇಮ್ಯೂನ್ ರೆಸ್ಪಾನ್ಸ್ ಆರ್ ಇಟ್ ವಿಲ್ ಸ್ಟಾರ್ಟ್ ಅ ಫೈಟ್ ಅಗೇನ್ಸ್ಟ್ ದ ಕ್ಯಾನ್ಸರ್ ಸೆಲ್ಸ್. ದಿಸ್ ಇಸ್ ವಾಟ್ ಇಮ್ಯುನೊಥೆರಪಿ ಆರ್ ಎನಿ ಅದರ್ ಟಾರ್ಗೆಟೆಡ್ ಥೆರಪೀಸ್ ಆರ್ ಆಲ್ ಅಬೌಟ್. ಸೊ ಇವಾಗ ಇಮ್ಯುನೊಥೆರಪಿ ಅಂತಂದರೆ ಎಲ್ಲ ಕ್ಯಾನ್ಸರ್ಸ್ಗೂ ಇದು ಇವಾಗ ಅಪ್ರೂವ್ ಆಗಿದೆ ಆಯಿತಾ. ಸ್ಟಾರ್ಟಿಂಗ್ ಫ್ರಮ್ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸು, ಅನ್ನನಾಳದ ಕ್ಯಾನ್ಸರ್ಸ್ ಆಗಲಿ, ಹೊಟ್ಟೆದು ಕ್ಯಾನ್ಸರ್ ಆಗಲಿ, ಕರುಳಿನ ಕ್ಯಾನ್ಸರ್ ಆಗಲಿ, ಲಿಂಫೋಮಾಸ್ ಆಗಲಿ, ಸೊ ಎಲ್ಲ ವಿಧ ಕ್ಯಾನ್ಸರ್ಗಳಿಗೆ ಇದು ಅಪ್ರೂವ್ ಆಗಿದೆ. ಮೋಸ್ಟ್ ಆಫ್ ದಿ ಟೈಮ್ಸ್ ಈ ಇಮ್ಯುನೊಥೆರಪಿ ನಾವು ಯೂಸ್ ಮಾಡೋದು ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ, ಅರ್ಲಿ ಸ್ಟೇಜಸ್ ಅಲ್ಲ, ಕೆಲವೊಂದು ಅರ್ಲಿ ಸ್ಟೇಜಸ್ಸಲ್ಲೂ ಉಪಯೋಗಿಸ್ಬೋದು. ಬಟ್ ಸದ್ಯಕ್ಕೆ ನಾವು ಯೂಸ್ ಮಾಡೋದು ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ ಮಲ್ಟಿಪಲ್ ಕೀಮೊಥೆರಪೀಸ್ ಫೇಲಿಯರ್ ಆಗಿದ್ದಾಗ, ಇಲ್ಲ ಈ ಥರ ಟೆಸ್ಟ್ ಮಾಡಿ ಹೈ ಪಾಸಿಟಿವಿಟಿ ರೇಟ್ ಇಮ್ಯುನೊಥೆರಪಿ ವರ್ಕ್ ಆಗುತ್ತೆ ಅಂತೇಳಿ ರಿಪೋರ್ಟ್ ಬಂದಾಗ ಇದನ್ನು ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಯಾಕೆ ಗೊತ್ತಿರಬೇಕು ಅಂತ ಹೇಳಿದ್ರೆ, ಇವಾಗ ನೀವು ಡಾಕ್ಟರ್ ಹತ್ರ ಹೋದಾಗ ನೀವು ಓಪನ್ ಆಗಿ ಡಿಸ್ಕಸ್ ಮಾಡ್ಬೋದು, ಈ ಥರ ಹೊಸ ವಿಧಗಳಾದ ಟ್ರೀಟ್ಮೆಂಟ್ಗಳು ಬಂದಿದೆ, ಆ ಥರ ಏನಾದರೂ ನನಗೆ ಅಪ್ಲೈ ಆಗುತ್ತಾ, ಆ ಥರ ಟೆಸ್ಟ್ ಮಾಡ್ಬೋದಾ ಅಂತೇಳಿ ನೀವು ಓಪನ್ ಆಗಿ ಡಿಸ್ಕಸ್ ಮಾಡ್ಬೋದು. ಯಾಕೆ ವೈ ಇಮ್ಯುನೊಥೆರಪಿ ಈಸ್ ಫೇವರ್ಡ್ ಆರ್ ವೈ ಟಾರ್ಗೆಟ್ ಥೆರಪೀಸ್ ಆರ್ ಫೇವರ್ಡ್ ಅಂತ ಹೇಳಿದ್ರೆ, ಒಂದು ನಾನು ಆವಾಗಲೇ ಹೇಳಿದೆ, ಇಟ್ ಈಸ್ ಅ ಟಾರ್ಗೆಟೆಡ್ ಥೆರಪಿ. ಇವಾಗ ಕ್ಯಾನ್ಸರ್ ಸೆಲ್ಸಲ್ಲಿ ಆ ಟಾರ್ಗೆಟ್ ಇರುತ್ತೆ, ಅದಕ್ಕೆ ನಾವು ಆ್ಯಂಟಿ ಟಾರ್ಗೆಟ್ ಥೆರಪಿ ಕೊಡ್ತೀವಿ. ಸೊ ವಿ ಆರ್ ವೆರಿ ಸರ್ಟನ್ ದಟ್ ವಿಲ್ ವರ್ಕ್ ಬಿಕಾಸ್ ದಟ್ ಟಾರ್ಗೆಟ್ ಈಸ್ ಆಲ್ರೆಡಿ ಐಡೆಂಟಿಫೈಡ್. ಸೊ ಇಟ್ ಈಸ್ ಲೈಕ್ ಅ ಲಾಕ್ ಆ್ಯಂಡ್ ಕೀ mechanism I told you. So it is locked and no more functioning and the cancer cells will stop. So that is one thing. Second, ಇದು ಟಾರ್ಗೆಟೆಡ್ ಡೆಲಿವರಿ ಆಗಿರೋದ್ರಿಂದ ಸೈಡ್ ಇಫೆಕ್ಟ್ಸ್ ಪ್ರೊಫೈಲ್ ಕಡಿಮೆ. ಇವಾಗ ನಾವು ಕೀಮೊಥೆರಪಿ ಅಂತ ತೊಗೊಂಡ್ರೆ ಅದು ನಾರ್ಮಲ್ ಸೆಲ್ಸ್ಗೂ ಎಫೆಕ್ಟ್ ಆಗುತ್ತೆ, ಕ್ಯಾನ್ಸರ್ ಸೆಲ್ಸ್ಗೂ ಎಫೆಕ್ಟ್ ಆಗುತ್ತೆ. ನಾರ್ಮಲ್ ಸೆಲ್ಸ್ಗೆ ಎಫೆಕ್ಟ್ ಆಗೋದ್ರಿಂದ ನಾವು ಈ ಸೈಡ್ ಇಫೆಕ್ಟ್ಸು, ಕೂದಲು ಉದುರೋದಾಗಲಿ, ವಾಂತಿ ಬರೋದಾಗಲಿ, ಈ ಬಾಯೆಲ್ಲ ಹುಣ್ಣಾಗೋದಾಗಲಿ, ಆ ಥರ ಸೈಡ್ ಇಫೆಕ್ಟ್ಸ್ ನೋಡ್ತೀವಿ. ಈ ಥರ ಟಾರ್ಗೆಟೆಡ್ ಥೆರಪಿಯಲ್ಲಿ ಆ ಥರ ಸೈಡ್ ಇಫೆಕ್ಟ್ಸ್ ಇರಲ್ಲ. ಯಾಕೆ ಅಂತಂದರೆ ಅದು ಅಲ್ಲಿಗೆ ಹೋಗಿ ಕ್ಯಾನ್ಸರ್ ಸೆಲ್ಸ್ಗೆ ಅಷ್ಟೇ ಅಟ್ಯಾಚ್ ಆಗಿ ಅಲ್ಲಿ ಅಷ್ಟೇ ಅದರ ಕೆಲಸ ಮಾಡಿಕೊಂಡು ಅದನ್ನಷ್ಟೇ ಇದು ಇನ್ನು ನೆಕ್ಸ್ಟ್ ಮಲ್ಟಿಪ್ಲೈ ಆಗ್ದಂಗೆ ನೋಡ್ಕೊಳ್ಳುತ್ತೆ. ಸೊ ಜನರಲಿ ಬೇರೆ ಸೆಲ್ಸ್ಗಳಿಗೆ ಅದರದ್ದು ಎಫೆಕ್ಟ್, ನಾರ್ಮಲ್ ಸೆಲ್ಸ್ಗಳದ್ದು ಅದರ ಎಫೆಕ್ಟ್ ಕಡಿಮೆ, ಅದರಿಂದಾಗಿ ಸೈಡ್ ಇಫೆಕ್ಟ್ಸ್ ಪ್ರೊಫೈಲ್ ಕಡಿಮೆ ಇರುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ ಲೈಕ್ ಸೈಡ್ ಇಫೆಕ್ಟ್ಸ್ ಪ್ರೊಫೈಲ್ ಕಡಿಮೆ. ಇಟ್ ಈಸ್ ಜಸ್ಟ್ ಲೈಕ್ ಅ 30 minutes to 1 hour ಇನ್ಫ್ಯೂಷನ್. ಇಡೀ ದಿನ ನೀವು ಇರಬೇಕು ಅಂತಿಲ್ಲ, ಡೇ ಕೇರ್ ಬೇಸಲ್ಲಿ ಆ ಟ್ರೀಟ್ಮೆಂಟನ್ನು ತೊಗೊಂಡು ಹೋಗ್ಬೋದು. ಮೂರನೇದು ಕಾಸ್ಟ್, ಫೈನಾನ್ಷಿಯಲ್ ಬರ್ಡನ್ ಸ್ವಲ್ಪ ಜಾಸ್ತಿ ಇರುತ್ತೆ. ನಾನು ಆವಾಗಲೇ ಹೇಳಿರೋ ಥರ ಈ ಥರ ಔಷಧಿಗಳು ಇನ್ನೂ ಇಂಡಿಯಾ ದೇಶದಲ್ಲಿ, ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ಶುರು ಆಗಿಲ್ಲ, ಅದರಿಂದಾಗಿ ಸ್ವಲ್ಪ ಕಾಸ್ಟ್ ಇರುತ್ತೆ. there will be some company based patient support program ಅಂತ ಆಫರ್ಸು ಇರುತ್ತೆ. ಸೊ ಇದೆಲ್ಲ ನಿಮ್ಮ ಡಾಕ್ಟರ್ ನಿಮಗೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ತಿಳಿಸ್ತಾರೆ ಆಯಿತಾ. ದಿಸ್ ಇಸ್ ಆಲ್ ಅಬೌಟ್ ಇಮ್ಯುನೊಥೆರಪಿ. ಇವಾಗ ಐ ಟೋಲ್ಡ್ ಯು ಫಸ್ಟ್ ಓನ್ಲಿ ಇಮ್ಯುನೊಥೆರಪಿ ಇಸ್ ಒನ್ ಟೈಪ್ ಆಫ್ ಟಾರ್ಗೆಟೆಡ್ ಥೆರಪಿ. ಸೊ ದೇರ್ ಆರ್ ಲಾಟ್ ಆಫ್ ಅದರ್ ಟಾರ್ಗೆಟೆಡ್ ಥೆರಪಿ. ಸೊ ವಾಟ್ ಆರ್ ವಿ ಸ್ಪೀಕಿಂಗ್ ಅಬೌಟ್ ಸಚ್ ಕೈಂಡ್ ಆಫ್ ಟಾರ್ಗೆಟೆಡ್ ಥೆರಪೀಸ್. ಸೊ ಇವಾಗ ನಮ್ಮ ಹೆಣ್ಮಕ್ಳಲ್ಲಿ ಕಾಮನೆಸ್ಟ್ ನಾವು ಆರ್ ನಂಬರ್ 1 ಕ್ಯಾನ್ಸರ್ ಇಸ್ ಆಲ್ವೇಸ್ ವಾಟ್ ವಿ ಸ್ಪೀಕ್ ಅಬೌಟ್ ಇಸ್ ಸ್ತನದ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್. ಸೊ ಬ್ರೆಸ್ಟ್ ಕ್ಯಾನ್ಸರಲ್ಲೂ ಕೂಡ ಒಂದು ಥರದ ಟಾರ್ಗೆಟ್ HER2 ನೀವು ಅಂತ ಡಿಟೆಕ್ಟ್ ಆದರೆ ಅದಕ್ಕೆ ಆ್ಯಂಟಿ ಟಾರ್ಗೆಟೆಡ್ ಥೆರಪಿ ಎಗೇನ್ ಇದೆ. ಸೊ ಅದರ ಟಾರ್ಗೆಟೆಡ್ ಥೆರಪಿ ಟ್ರಾನ್ಸ್ಟುಸ್ಮ್ಯಾಬ್ ಇಲ್ಲ ಪರಟುಸ್ಮ್ಯಾಬ್ ಅಂತ ಹೇಳ್ತೀವಿ. ಎಗೇನ್ ಆಸ್ ಎ ಡಿಸ್ಕಸ್ ವಿತ್ ಯು, ಫಸ್ಟ್ ನಾವು ಟ್ಯೂಮರ್ ಎಲ್ಲ ಅದನ್ನು ಐಡೆಂಟಿಫೈ ಮಾಡಬೇಕು. ಸೊ ಎಸ್ ಇದು ಪಾಸಿಟಿವ್ ಅಂತಂದರೆ ಆ ಥರ ಟಾರ್ಗೆಟ್ ಥೆರಪಿ ಉಪಯೋಗಿಸ್ಬೋದು. ದ ಬೆನಿಫಿಟ್ಸ್ ಇನ್ ಟರ್ಮ್ಸ್ ಆಫ್ ಡಿಸೀಸ್ ಕಂಟ್ರೋಲ್ ಪ್ಲಸ್ ಸೈಡ್ ಇಫೆಕ್ಟ್ ಪ್ರೊಫೈಲ್ ಇಸ್ ವೆರಿ ಆಪ್ಟಿಮಮ್ ಆಯಿತಾ. ಅದೇ ಥರ ಹಲವಾರು ಕ್ಯಾನ್ಸರ್ಗಳಲ್ಲಿ ಇವಾಗ ಟಾರ್ಗೆಟ್ಸ್ ಬಂದಿದೆ. ಇನ್ನೂ ಸಾಕಷ್ಟು ರಿಸರ್ಚ್ ನಡೀತಾ ಇದೆ ಈ ಥರ ಟಾರ್ಗೆಟ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ. ಸೊ ದಟ್ ಪೇಷಂಟ್ಸ್ಗೆ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ, ಸೈಡ್ ಇಫೆಕ್ಟ್ಸ್ ಕಡಿಮೆ ಇರುತ್ತೆ, ಕ್ವಾಲಿಟಿ ಆಫ್ ಲೈಫ್ ಪ್ರಿಸರ್ವ್ ಆಗುತ್ತೆ. ಸೊ ಇವಾಗ ನಾವು ಕೊನೆ ಸ್ಟೇಜ್ 4 ಕ್ಯಾನ್ಸರಲ್ಲಿ ಮಾತಾಡಬೇಕಾದ್ರೆ, ಒಂದು ನಾವು ಅವ್ರು ಎಷ್ಟು ದಿನ ಇರ್ತಾರೆ ಅಂತಂದರೆ ಸರ್ವೈವಲ್ ರೇಟ್ಸ್ ಬಗ್ಗೆ ಮಾತಾಡ್ತೀವಿ. ಇನ್ನೊಂದು ಕ್ವಾಲಿಟಿ ಆಫ್ ಲೈಫ್, ಅವ್ರು ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ಚೆನ್ನಾಗಿ ಅವ್ರ ಫ್ಯಾಮಿಲಿ ಲೈಫ್ ಇಲ್ಲ ಅವ್ರದ್ದು ಪರ್ಸನಲ್ ಲೈಫ್ ಲೀಡ್ ಮಾಡಲಿ ಅನ್ನೋ ಥರ ನಾವು ಭಾವಿಸ್ತೀವಿ. ಸೊ ಆ ಥರದಲ್ಲಿ ಇದಕ್ಕೆ ಹೊಸದಾಗಿ ಬಂದಿರೋ ಔಷಧಿಗಳು ಅಂತ ಹೇಳಿದ್ರೆ ಈ ಇಮ್ಯುನೊಥೆರಪಿ ಇಲ್ಲ ಟಾರ್ಗೆಟ್ ಥೆರಪಿ. ಬಟ್ ಅಗೈನ್ ಆಸ್ ಐ ಟೋಲ್ಡ್ ಯು ಫಸ್ಟ್, ಇದು ಎಲ್ಲ ಕ್ಯಾನ್ಸರ್ ಕಾಯಿಲೆಗಳಿಗೆ, ಎಲ್ಲ ಪೇಷಂಟ್ಸ್ಗೆ, ಎಲ್ಲ ಸ್ಟೇಜಸ್ಗೆ ಅಲ್ಲ. ಸೊ ಇದ್ರದ್ದು ನೀವು ಹೆಚ್ಚಿನ ಮಾಹಿತಿ ನಿಮ್ಮ ಡಾಕ್ಟರ್ಸನ್ನು ಮೀಟ್ ಮಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಅವ್ರು ಕೆಲವೊಂದು ಟೆಸ್ಟ್ಗಳು ಈ ಥರ ಟ್ಯೂಮರಲ್ಲಿ ಟೆಸ್ಟ್ ಮಾಡಿ ಅದಾದಮೇಲೆ ಇದರಿಂದ ನಿಮ್ಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ ದೇ ವಿಲ್ ಟೇಕ್ ಯು ಫರ್ದರ್ ಥ್ರೂ ದಿಸ್. ಓಕೆ, ಸೊ ಇದ್ರ ಬಗ್ಗೆ ಇನ್ನೂ ಸೈಂಟಿಫಿಕ್ ಡಿಸ್ಕಷನ್ ಐ ಫೀಲ್ ಈ ಫೋರಮಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಅರ್ಥ ಆಗಲಿಕ್ಕೆ. ಏನಾದರೂ ನಿಮ್ಗೆ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಲ್ವೇಸ್ reach out to our doctors in Shankara Cancer Hospital and we will be very keen to help you out on this. ಇಷ್ಟು ನಾನು ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ.